ತಮ್ಮ ಹೆಸರು? ರಾಮ್ ಶೆಟ್ಟಿ ಅಂತ ಸರ್. ರಾಮ್ ಶೆಟ್ಟಿ ಅಂತ. ಯಾವ ಊರು? ಕೆಂಬಲ್ಲ ಸರ್, ನಂಜನಗೂಡು ತಾಲೂಕು. ಏನಾಗಿತ್ತು? ಕೇರ್ ಹಾಸ್ಪಿಟಲ್ ಬಂದಿದ್ರು ಸರ್ ಇವ್ರಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಮತ್ತೆ ಯಾವುದೋ ಬೇದಿ ವಾಂತಿ ಆಗ್ಬಿಟ್ಟಿದೆ ಸರ್. ನಾವು ತೋರ್ಸಕ್ ಬಂದ ಇಲ್ಲಿಗೆ. ತೋರ್ಸಕ್ ಬಂದಾಗ ಹೊರಗಡೆಗೆ ಅವರು 1000 ರೂಪಾಯಿ ಮೆಡಿಕಲ್ ಅಲ್ಲಿ ಬರ್ದವ್ರೆ. ಅಲ್ಲಿ ಮೆಡಿಕಲ್ಗೆ ಹೋದ್ರೆ ನಮ್ಮ ಹತ್ರ ಔಷಧಿ ಇಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಸರ್ ಅವರು. ಇಲ್ಲಿ ಕೊಟ್ಟಿರೋದು ಎರಡೇ ಸರ್. ಡೋಲಾ ಅದು ಕೊಟ್ಟವ್ರೆ, ಅದು ORS ಪುಡಿ ಕೊಟ್ಟವ್ರೆ. ಇನ್ನು ಕಾಸ್ಟ್ಲಿ ಮಾತ್ರೆಗಳೆಲ್ಲ ನಾವು ಕೇಳಿದೆ ಸರ್ ಮೆಡಿಕಲ್ ಬಂದು. ಹೌದು ಸರ್, ಅವೆರಡೇ ಸರ್, ಅವೆರಡೇ ಕೊಟ್ಟಿರೋದು ಸರ್. ಈ ಮಾತ್ರೆಗಳು ಬರ್ದಾರೆ ಇದಕ್ಕೆ 1100 ರೂಪಾಯಿ. 1100 ರೂಪಾಯಿ ಇದ್ದದ. ನಾವು ಕೂಲಿ ಮಾಡೋರು ನಾವು ಹೆಂಗ್ ತಗೊಳಕತ್ತಿದ್ದೆ ಸರ್ ಹೇಳಿ ಸರ್. ಹೆಂಗ್ ತರಕಾಗುತ್ತೆ ಮೈಯೆಲ್ಲ? ಹೌದು ಸರ್, ಹೌದು ಸರ್. ಎಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ಅವರು? ಇಲ್ಲಿ ಮೆಡಿಕಲ್ ಅಲ್ಲಿ ತಗೊಳ್ಳಿ ಹೊರಗಡೆ ಅಂತ ಹೇಳ್ತಾರೆ ಸರ್. ಅವ್ರು ಬಂದು ಕೇಳಿದ್ರೆ ಮೆಡಿಕಲ್ನವರು 1000 ರೂಪಾಯಿ ಆಯ್ತಿದೆ ತಗೊಳ್ಳಿ ಅಂತ ಹೇಳ್ತಾರೆ. ನಾವು ಕೂಲಿ ಮಾಡೋರು ನಾವು ಹೆಂಗ್ ತಗೊಳಕತ್ತಿದ್ದೆ ಹೇಳಿ ಸರ್ ಅವರು. ಈಗ ಹೋಗಿ ಡಾಕ್ಟರ್ ಕೇಳಿದಕ್ಕೆ ಸ್ವಲ್ಪ ಕಡಿಮೆ ಇದ್ರಲ್ಲಿ ಬರ್ಕೊಡಿ ಅಂದಕ್ಕೆ ನಿಮ್ಮ ಮೈಯೆಲ್ಲ ಅರಳೈತೆ, ಮೈಯೆಲ್ಲ ಇದಾಗೈತೆ, ತಗೊಳ್ಳೇಬೇಕು ನೀವು ಅಂತ ಬೇಕು, ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಇಲ್ವಾ ಅಂತ ಕೇಳಿಲ್ವಾ ನೀವು? ಕೇಳಿದೆ, ಇಲ್ವಂತ ನಮ್ಮ ಹತ್ರ ಬರಲ್ಲ ಅದು ಅಂತ. ಸ್ವಲ್ಪ ಕಡಿಮೆದ್ ಬರ್ಕೊಡಿ, ಒಂದು 500-300 ಬರ್ಕೊಡಿ ಅಂತ ಹೇಳಿದೆ. ಅವ್ರು ಆಗಲ್ಲ ಅಂತ ಹೇಳಿದೆ. ಸುಮ್ಮನೆ ತಗೊಂಡು ಈಚೆ ಬಂದೆ. ಈಗ ನಾವು ಹಂಗೆ ಅನ್ಕೊಂಡೋದ್ರೆ ಈಗ ನಾವು ರೋಗಗಳು ಜಾಸ್ತಿ ಮಾಡ್ಕೋಬೇಕು. ಈಗ ನಮ್ಮ ಕೈ ತಗೊಳಕ್ಕೂ ಆಗಲ್ಲ, ಮತ್ತೆ ಹೋಗೋರ್ನ ಕೇಳಕ್ಕೂ ಆಗಲ್ಲ. ಬೇರೆದಕ್ಕೂ ಇದೆ, ವಾಂತಿ ಬೇರೆದಕ್ಕೂ ಕೊಡ್ತಾ ಇಲ್ಲ ಸರ್ ಅದು ಮೆಡಿಸನು. ಹೊರಗಡೆ ಬರೀತಾರೆ. ಅಲ್ಲಿ ಕೇಳಿದ್ರೆ ಮೆಡಿಕಲಲ್ಲಿ ನಮ್ಮ ಹತ್ರ ಇಲ್ಲ ಕಣಪ್ಪ, ಹೊರಗಡೆ ಹೋಗಿ ತಗೊಳ್ಳಿ ಮೆಡಿಕಲಲ್ಲಿ ಅಂತ ಹೇಳ್ತಾರೆ. ನಾವು ಕೊಡ್ತೀವಿ ಅಂತ ಹೇಳಿ.